ಇರುವುದು ಗಮನಿಸಿ ಅನೇಕ ಜನ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು, ಶಾಸಕರುಗಳು, ಮಾಜಿ ಶಾಸಕರುಗಳು ಮಾತನಾಡುವುದರಲ್ಲಿ ಉತ್ಸಾಹದಲ್ಲಿ ಇರುವುದು ನಾನು ಗಮನಿಸಿದ್ದೇನೆ. ಆದರೆ ಕಾಲದ ಕೊರತೆ ಇದೆ. ಈ ಹಿನ್ನೆಲೆಯಿಂದ ನನ್ನನ್ನು ಮಾತನಾಡು ಅಂತೇಳಿ ನನಗೆ ನಮ್ಮ ಪಕ್ಷದ ಮುಖಂಡರಾದ ಸಿಟಿ ಘಟಕದ ಅಧ್ಯಕ್ಷರಾದ ನಮ್ಮ ರಮೇಶ್ ಗೌಡರು ಆದೇಶ ಕೊಟ್ಟಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕರು ರಮೇಶ್ ಬಾಬು ಅವರು ಮಾತನಾಡಿದ್ದಾರೆ. ಪಕ್ಷದ ಹಿರಿಯ ಮುಖಂಡರಾದ ನಾಡಗೌಡರು ಮಾತಾಡಿದ್ದಾರೆ. ಪೂರ್ಣ ನಾಯಕ್ ಅವರು ಮಾತಾಡಿ ಒಂದು ಸಂತೋಷದ ವಿಷಯ ಏನು ಅಂದರೆ, ನಿಖಿಲ್ ಕುಮಾರಸ್ವಾಮಿ ಅವರು ಈ ಚಿಕ್ಕ ವಯಸ್ಸಿನಲ್ಲೇ 3 ಸಾರಿ ಚುನಾವಣೆಗೆ ನಿಂತು ಸೋತು ಧೃತಿಗೆಡದೆ ನನಗೆ ರಾಜಕೀಯ ಬೇಡ, ಆ ಭಾವನೆಯನ್ನು ಅವರ ಮನಸ್ಸಲ್ಲಿ ಎಲ್ಲಿ ತಂದುಕೊಡಬಹುದು ಅನ್ನೋ ಭಾವನೆ ಇತ್ತು. ಅದೆಲ್ಲವನ್ನು ಲೆಕ್ಕಿಸ್ತೇನೆ. ನನಗೆ ತುಂಬ ಆನಂದ ಆಗುತ್ತೆ. ಬೆಳಗ್ಗೆ ಕಾಲಭೈರವ ಸ್ವಾಮಿಯ ಸಾನ್ನಿಧ್ಯಕ್ಕೆ ಹೋಗಿ ಗುರುಗಳಾದ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಈ ವೇದಿಕೆಗೆ ಬಂದಿದ್ದಾರೆ. ನಾನು ನನ್ನ ಮೊಮ್ಮಗ ಅನ್ನೋ ಮಾತಿಂದ ಈ ಮಾತನ್ನು ಹೇಳ್ತಾ ಇಲ್ಲ. ಯಾರೇ ಆದರೂ 3 ಸಾರಿ ಸೋತಿದ್ದವ್ರನ್ನ ಪಕ್ಷದ ಜವಾಬ್ದಾರಿಯನ್ನು ವಹಿಸಿ ಕೆಲಸ ಮಾಡಿ ಅಂತ ಹೇಳಿದರೆ ನನ್ನಾದಿಯಾಗಿಯೂ ಹಿಂದೆ ಬೀಳ್ತಾ ಇದ್ದೆ. ಆದರೆ ಈ ಚಿಕ್ಕ ವಯಸ್ಸಿನಲ್ಲಿ ದೈವದಲ್ಲಿ ನಂಬಿಕೆ ಇಟ್ಟು ಬೆಳಗ್ಗೆ ಹೋಗಿ ಮೊದಲು ದೇವರಿಗೆ ಪ್ರಾರ್ಥನೆ ಮಾಡಿ ಜನರೊಂದಿಗೆ ಜನತಾದಳ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅವರ ಭಾಷಣ ಆದಮೇಲೆ ಇವತ್ತು ನಿಮ್ಮೆಲ್ಲರ ಮುಂದೆ
ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಯುವಕರಿರ್ಬೋದು, ಹಿರಿಯರಿರ್ಬೋದು, ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಜಿಲ್ಲಾ ಘಟಕದ ಅಧ್ಯಕ್ಷಗಳಿರ್ಬೋದು, ಎಲ್ಲ ಮುಖಂಡರುಗಳು ನೀವು ಬಂದಿದ್ದೀರಿ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದು ನಮ್ಮ ಬಯಕೆ. ಆದರೆ ಅಧಿಕಾರಕ್ಕೆ ಬರಲಿಕ್ಕೆ ನಮ್ಮ ಎದುರಾಳಿಗಳು ಯಾರು, ಯಾವ ರೀತಿ ಇವತ್ತು ಸರ್ಕಾರ ಜನತೆಗೆ ಇವತ್ತು ಆಡಳಿತವನ್ನು ಕೊಡ್ತಾ ಇದ್ದಾರೆ, ಇದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ತಮ್ಮೆಲ್ಲರಿಗೆ ಸರ್ಕಾರದ ಆಡಳಿತದಿಂದ ಆಗುವ ನೋವು ಪ್ರತಿಯೊಬ್ಬರಿಗೂ ಅರ್ಥವಾಗಿದೆ. ಅದರ ಬಗ್ಗೆ ನಾನು ವಿವರಣೆ ಕೊಡಲಿಕ್ಕೆ ಹೋಗಲ್ಲ ಈ ಸಂದರ್ಭದಲ್ಲಿ. ಈ ದೇಶದಲ್ಲಿ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ, ಭಾರತೀಯ ಜನತಾ ಪಾರ್ಟಿನೂ ಒಂದು ರಾಷ್ಟ್ರೀಯ ಪಕ್ಷ. ಉಳಿದೆಲ್ಲ ಪಕ್ಷಗಳು ಇಡೀ ಹಿಂದೂಸ್ತಾನದಲ್ಲಿ ಎಷ್ಟು ರಾಜಕೀಯ ಪಕ್ಷಗಳಿದ್ದಾವೋ ಅವೆಲ್ಲವೂ ಪ್ರಾದೇಶಿಕ ಪಕ್ಷ. ನಾವು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಜಾತ್ಯತೀತ ಜನತಾದಳ ಇದು ಒಂದು ಪ್ರಾದೇಶಿಕ ಪಕ್ಷ. ಅದೇ ರೀತಿ ಇಡೀ ಹಿಂದೂಸ್ತಾನದಲ್ಲಿ ಇವತ್ತು ದೇಶವನ್ನು ಆಳ್ತಾ ಇರತಕ್ಕಂಥ ಎಲ್ಲ ಪಕ್ಷಗಳು, ಕಾಂಗ್ರೆಸ್ ಕೇವಲ 3 ರಾಜ್ಯಗಳಲ್ಲಿ ಮಾತ್ರ ಅಧಿಕಾರ ನಡೆಸ್ತಾ ಇದೆ. ಉಳಿದೆಲ್ಲ ಕಡೆ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ಸಿಗೆ ಹೊರತಾಗಿ, BJPಗೆ ಹೊರತಾಗಿ ಅನೇಕ ಕಡೆ ದೇಶ ಆಳ್ತಾ ಇದ್ದಾರೆ. ಇವತ್ತು BJP ಒಂದು ರಾಷ್ಟ್ರೀಯ ಪಕ್ಷವಾಗಿ ಅದರ ಮುಖಂಡರು ನರೇಂದ್ರ ಮೋದಿಯವರು ಈ ರಾಷ್ಟ್ರದ ಒಬ್ಬ ದೊಡ್ಡ ನಾಯಕರಾಗಿ, ಈ ದೇಶದ ಪ್ರಧಾನಮಂತ್ರಿಯಾಗಿ, ವಿಶ್ವದಲ್ಲೇ ಒಬ್ಬ ದೊಡ್ಡ ನಾಯಕರು ಅನ್ನುವುದನ್ನು ಗುರುತಿಸ್ತಕ್ಕಂಥ ರೀತಿಯಲ್ಲಿ ಕಳೆದ 11 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಅವರು ಪ್ರಧಾನಮಂತ್ರಿಯಾಗಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಅವರಿಗೆ ಎದುರಾಗಿ ನಿಲ್ತಕ್ಕಂಥ ವ್ಯಕ್ತಿತ್ವ ಹಿಂದೂಸ್ತಾನದಲ್ಲಿ ಯಾವ ರಾಜಕೀಯ ಪಕ್ಷಕ್ಕೂ ಇಲ್ಲ. ನಾವು ಅರ್ಥ ಮಾಡಿಕೊಳ್ಬೇಕು. ಅವರಿಗೆ ಎದುರು ನಿಲ್ಲುವ ಮತ್ತೊಬ್ಬ ವ್ಯಕ್ತಿ ಇಡೀ ಹಿಂದೂಸ್ತಾನದಲ್ಲಿ ಯಾರೂ ಇಲ್ಲ, ಯಾವುದೇ ಪಕ್ಷದಲ್ಲೇ ಇಲ್ಲ.
ಆದ್ದರಿಂದ ಇವತ್ತು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ನಾವೊಂದು ರಾಷ್ಟ್ರೀಯ ಪಕ್ಷದ ಸಂಬಂಧ ಇಟ್ಕೊಂಡಿದ್ದೇವೆ. ನಾವು ಒಂದು ಪ್ರಾದೇಶಿಕ ಪಕ್ಷ ಆದರೂ ಆದರೆ ನಮ್ಮ ಸಂಬಂಧ ಒಂದು ರಾಷ್ಟ್ರೀಯ ಪಕ್ಷ, ಈ ದೇಶವನ್ನು ಆಳತಕ್ಕಂಥ ಒಬ್ಬ ಪ್ರಧಾನಮಂತ್ರಿಯ ಒಂದು ವಿಶ್ವಾಸವನ್ನು ಗಳಿಸ್ಕೊಂಡಿದ್ದೇವೆ. ಆ ಕಾರಣದಿಂದಲೇ ಕುಮಾರಸ್ವಾಮಿ ಅವರಿಗೆ ನಾನು ಅವ್ರನ್ನ ಮಂತ್ರಿ ಮಾಡಿ ಅಂತ ಹೇಳಿ ಎಂದೂ ಕೇಳಿಕೊಳ್ಳಲಿಲ್ಲ. ನಾನು ಅವರಿಗೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈಗ ನನ್ನ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರು ವೈಜಾಗ್ ಸ್ಟೀಲ್ ಪ್ಲಾಂಟ್ ಬಗ್ಗೆ ಪ್ರಸ್ತಾಪ ಮಾಡಿದರು. ಅದು ಆಗಲಿಕ್ಕೆ ಕಾರಣ ಏನು? ಕುಮಾರಸ್ವಾಮಿಯವರು ಮಾಡಬೇಕು ಅನ್ನುವ ಹಿನ್ನೆಲೆ ಅದು ಅತ್ಯಂತ ನಷ್ಟಕ್ಕೆ ಒಳಗಾಗಿ ಮಾರಾಟ ಮಾಡಬೇಕು ಅನ್ನುವ ಹಿನ್ನೆಲೆ ಇದ್ದಾಗ ಕುಮಾರಸ್ವಾಮಿ ಅವರು ಅದಕ್ಕೆ ಒಂದು ಶಕ್ತಿಯನ್ನು ತುಂಬಲಿಕ್ಕೆ ಪ್ರಯತ್ನ ಮಾಡಿದಾಗ ಆ ರಾಜ್ಯದ ಮುಖ್ಯಮಂತ್ರಿಗಳು ಅದಕ್ಕೆ ಸಹಕಾರ ಕೊಟ್ಟರು. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ನಾನು ಟೀಕೆ ಮಾಡಲ್ಲ, ಟೀಕೆಯಿಂದ ಏನೂ ಪ್ರಯೋಜನ ಆಗಲ್ಲ. ನಾವೇನೂ ಅದರಿಂದ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಭದ್ರಾವತಿ ಇರ್ಬೋದು, HFD ಫ್ಯಾಕ್ಟ್ರಿ ಇರ್ಬೋದು, HAL ಇರ್ಬೋದು, ಇವತ್ತು ಅನೇಕ ಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿ ಸಕ್ರಿಯವಾಗಿ ಅವಕ್ಕೆ ಚಾಲನೆ ಕೊಡಲಿಕ್ಕೆ ರಾಜ್ಯ ಸರ್ಕಾರದ ಸಹಕಾರ ಬೇಕು. ಅಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಈ ಮಾತನ್ನು ಹೇಳಿದ್ದೇನೆ. ಅದರ ಬಗ್ಗೆ ನಾನು ಚರ್ಚೆ ಮಾಡಲ್ಲ, ಅದು ಸರ್ಕಾರಕ್ಕೆ ಸೇರಿದ ವಿಷಯ. ಆದರೆ ಕುಮಾರಸ್ವಾಮಿಯವರು ಈ ಕೇವಲ 8-9 ತಿಂಗಳಲ್ಲಿ ಇಡೀ ಹಿಂದೂಸ್ತಾನದ ಎಲ್ಲ ಸರ್ಕಾರಿ ಸ್ವಾಮ್ಯದ ಒಂದು ಉದ್ಯಮಗಳಾಗಿ ಕೆಲಸ ಏನು ನಡೀತಾ ಇದೆಯೋ ಅಥವಾ ಸ್ಥಗಿತ ಆಗಿದೆಯೋ ಆ ಎಲ್ಲವನ್ನೂ ಸ್ವತಃ ಅವರೇ ಪರಿಶೀಲನೆ ಮಾಡಿದ್ದಾರೆ. ಅದು ಈ ರಾಷ್ಟ್ರದಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಉಕ್ಕಿನ ಕಾರ್ಖಾನೆ ನಡೆದಿದ್ದಾವೋ ಅಥವಾ ಮಧ್ಯಮದ ಉಕ್ಕಿನ ಕಾರ್ಖಾನೆಗಳಿದೆಯೋ, ಇನ್ನೂ ಅನೇಕ ರೀತಿಯ ಉಕ್ಕಿನ ಕಾರ್ಖಾನೆಯನ್ನು, ಹೆವಿ ಇಂಡಸ್ಟ್ರೀಸು, ಸ್ಟೀಲ್ ಇಂಡಸ್ಟ್ರಿ, ಹೀಗೆ ಇತ್ತೀಚೆಗೆ ವಿದ್ಯುತ್ ಶಕ್ತಿಯಿಂದ ತಯಾರು ಮಾಡತಕ್ಕಂಥ ಕಾರುಗಳು ಈಗ ಕರ್ನಾಟಕಕ್ಕೆ ಎಷ್ಟು ಕೊಡುತ್ತವೆ ಅನ್ನೋದು ನನ್ನ ಮಗ ಪ್ರಸ್ತಾಪ ಮಾಡೋದು, ಮೊಮ್ಮಗ. ನಾನು ಅದರ ಬಗ್ಗೆ ನಿಲ್ಲಿಸ್ತೇನೆ. ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ,
ಈ ರಾಜ್ಯ ಕಾಂಗ್ರೆಸ್ನವರು ಆಳಿದ್ರು ಅಸೂಯೆಯಿಂದ ನಾನೀಗ ಮಾತನಾಡ್ತಾ ಇಲ್ಲ. ಈಗ ಅವ್ರಿಗೆ ಅಧಿಕಾರ ಬಂದಿದೆ, 2 ವರ್ಷ ಆಗಿದೆ, ಆಳ್ತಾ ಇದ್ದಾರೆ. 5 ವರ್ಷ ಮಾಡಬೇಕು ಅನ್ನೋದು ಸ್ವಾಭಾವಿಕವಾಗಿ ಅವರ ಮನಸ್ಸಲ್ಲಿದೆ. ಅದು ಪ್ರತಿಯೊಂದು ರಾಜಕಾರಣಿಯೂ ಅವರವರ ಪಕ್ಷದ ಬಗ್ಗೆ ಅವರು ತಮ್ಮ ಕಾರ್ಯಕ್ರಮಗಳ ವಿಷಯದಲ್ಲಿ ಅವರು ಸಮರ್ಥನೆ ಮಾಡುತ್ತಾರೆ. ಅದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದರಿಂದ ಕುಮಾರಸ್ವಾಮಿಯವರು ಇವತ್ತು ಇಡೀ ಹಿಂದೂಸ್ತಾನದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಯಾವ ಶಕ್ತಿಯನ್ನು ಕೊಡಲಿಕ್ಕೆ ಆ ರಾಜ್ಯದ ಮುಖ್ಯಮಂತ್ರಿಗಳು ಅವರಿಗೆ ಸಹಕಾರ ಕೊಡ್ತಾರೋ ಅದನ್ನು ಗಮನದಲ್ಲಿ ಕರ್ನಾಟಕ ಇಟ್ಕೊಳ್ಬೇಕು ಅಂತೇಳಿ ಅಷ್ಟು ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಹೋಗೋದು. ಕೊನೆಯದಾಗಿ ನಮ್ಮ ಪಕ್ಷದ ಶಕ್ತಿಯನ್ನು ಹೆಚ್ಚು ಮಾಡೋದು. ಇದು ಒಂದು ಪ್ರಾದೇಶಿಕ ಪಕ್ಷ. ಇವತ್ತು ಇದರ ಹೊಣೆಗಾರಿಕೆಯನ್ನು ಸುರೇಶ್ ಬಾಬು ಅವರು, ನಾಡಗೌಡರು, ಇವತ್ತು ನಮ್ಮ ನಿಖಿಲ್ ಕುಮಾರ್, ಇವರು 3 ಜನದೇ ಜವಾಬ್ದಾರಿ ಅಲ್ಲ. ನಮ್ಮ ಪಕ್ಷದ ಎಲ್ಲ ಶಾಸಕರು, ಮಾಜಿ ಶಾಸಕರುಗಳು, ಜಿಲ್ಲಾ ಘಟಕದ ಅಧ್ಯಕ್ಷಗಳು, ತಾಲೂಕು ಘಟಕದ ಅಧ್ಯಕ್ಷಗಳು, ನಮ್ಮ ವಿವಿಧ ವಿಭಾಗಗಳು, ಮಹಿಳಾ ವಿಭಾಗ ಇರ್ಬೋದು, ಹಿಂದುಳಿದ ವಿಭಾಗ ಇರ್ಬೋದು, ಇವತ್ತು ಮೈನಾರಿಟಿ ವಿಭಾಗ ಇರ್ಬೋದು, ಪರಿಶಿಷ್ಟ ಸಮಾಜಕ್ಕೆ ಸೇರಿದ ವಿಭಾಗ ಇರ್ಬೋದು, ಎಲ್ಲ ವಿಭಾಗಗಳು ಅದರ ಮುಖ್ಯಸ್ಥರು. ನೀವು ಜಿಲ್ಲೆಗೆ ಬಂದಾಗ ಒಂದು ದಿನಕ್ಕೆ 3 ತಾಲೂಕು, 4 ತಾಲೂಕು, ಹೀಗೆ ಏನು ಜನತಾದಳ ಜನರೊಂದಿಗೆ ಎನ್ನುವ ಈ ಅಭಿಯಾನ, ಈ ಕಾರ್ಯಕ್ರಮ ಇದೆ. ಇದನ್ನು ಇಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಜನಗಳನ್ನು ಭೇಟಿ ಮಾಡಿ ಪಕ್ಷಕ್ಕೆ, ನಮ್ಮ ಪಕ್ಷದ ಹಿಂದಿನ ಪಂಚರತ್ನ ಕಾರ್ಯಕ್ರಮ, ನೀರನ್ನು ಇಡೀ ರಾಜ್ಯದ ನಮ್ಮ ನೀರನ್ನು ನಾವು ನಮ್ಮ ಜನತೆಗೆ ಒದಗಿಸ್ಕೊಳ್ಳೋ ಕಾರ್ಯಕ್ರಮ ಏನು ಆಯೋಜನೆ ಮಾಡಿಸಿ 1 ವರ್ಷ ಹೋರಾಟ ಮಾಡಿದರು. 25,000 ಕೋಟಿ ಸಾಲ ಮನ್ನಾ ಮಾಡಿ, ಹೀಗೆ ಕೇವಲ 2,000 ರೂಪಾಯಿ ಗ್ಯಾರಂಟಿ ತಾತ್ಕಾಲಿಕವಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಮನಸೋತು ಶಾಶ್ವತವಾಗಿ ಈ ರಾಜ್ಯದ ಅಭಿವೃದ್ಧಿಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಇದನ್ನೆಲ್ಲವನ್ನು ಇವತ್ತು ನಮ್ಮ ಮುಖಂಡರುಗಳು
ಏನು ಈ ಕಾರ್ಯಕ್ರಮ ಪ್ರತಿ ತಾಲೂಕಲ್ಲಿ ಇಡೀ ರಾಜ್ಯಾದ್ಯಂತ ನಡೆಸಬೇಕು ಅಂತೇಳಿ ತೀರ್ಮಾನ ಮಾಡಿದರೆ ಇದರಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದು. ದಯಮಾಡಿ ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅದರಲ್ಲೂ ಯುವಕರದು ತುಂಬ ಹೆಚ್ಚು ತಾವು ಕಾಲವನ್ನು ವಿನಿಯೋಗ ಮಾಡಬೇಕು. ನಮ್ಮ ತಾಯಂದಿರು, ಏಕೆಂದರೆ ಮಹಿಳಾ ಮೀಸಲಾತಿ ಅನುಷ್ಠಾನಕ್ಕೆ ಬರಲಿಕ್ಕೆ ಸಾಧ್ಯತೆ ಹೆಚ್ಚು ಅವಕಾಶ ಇದೆ. 2028 ಮುಂಚೆ ಡಿನೋಟಿಫಿಕೇಶನ್ ಆಗಿದೆ. ಎರಡೂ ಸದನದಲ್ಲಿ ಮಹಿಳಾ ಮೀಸಲಾತಿ ಇವತ್ತೇನು ಅಂಗೀಕಾರ ಆಗಿದೆ. ನಿಮ್ಮ ಜವಾಬ್ದಾರಿ ಬಹಳ ಹೆಚ್ಚು. ಸುಮಾರು 78-80 ಜನ ಹೆಣ್ಣು ಮಕ್ಕಳು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ. ಅದರಿಂದ ನೀವು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಅಷ್ಟೇ ಅಲ್ಲ, ಶಾಸಕರಾಗಿ ಸುಮಾರು ಕರ್ನಾಟಕದಲ್ಲಿ 70-80 ಜನ ಹೆಣ್ಣು ಮಕ್ಕಳು ಬರಲಿಕ್ಕೆ ಸಾಧ್ಯ. ಈ ಸಾರಿ ದಯಮಾಡಿ ಗಮನದಲ್ಲಿಟ್ಕೊಳ್ಳಿ. ನಾನು ಹೆಣ್ಣುಮಕ್ಕಳ ವಿಭಾಗದ ಮುಖ್ಯಸ್ಥೆ ವಿಷಯದಲ್ಲಿ ಕೂತಿರುವ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳಿದ್ದೇನೆ. ರಮೇಶ್ ಗೌಡರು ಸಿಟಿ ಅಧ್ಯಕ್ಷರಾಗಿ ಪಕ್ಷದ ಸಂಘಟನೆ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ. ದಯಮಾಡಿ ಇಡೀ ರಾಜ್ಯದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಸನ್ಮಿತರಲ್ಲಿ, ಯುವಕರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಸೋಲು ಮುಂದೆ ಗೆಲುವಿಗೆ ಬುನಾದಿ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಎದೆಗುಂದಬಾರದು. ನನಗೆ ಹೌದು 92 ತುಂಬಿ 93 ವರ್ಷ ನನಗೆ ಈಗ ನಡೀತಾ ಇದೆ. ಆದರೆ ಕಾಲು ನಡಿಲಿಕ್ಕೆ ಶಕ್ತಿ ತೊಂದರೆ ಇದೆ. ಕಾಲು ತೊಂದರೆ ಇದೆ ಅನ್ನೋದನ್ನು ಬಿಟ್ಟರೆ ಬುದ್ಧಿಗೆ ತೊಂದರೆ ಇಲ್ಲ. ಬುದ್ಧಿ ಸ್ವಲ್ಪ ಮರವು ಬಂದಿಲ್ಲ ನನಗೆ. ಯಾವ ವಿಷಯದ ಬಗ್ಗೆ ಬೇಕಾದರೂ ಮಾತನಾಡಬಲ್ಲೆ. ಅದನ್ನು ದಯಮಾಡಿ ನನ್ನ ಮನೆಗೆ, ನನ್ನ ಮನೆ ಅಂತ ಇಲ್ಲ, ನನ್ನ ಎರಡನೇ ಮಗಳ ಮನೆ ಇದ್ದೇನೆ. ಯಾರು ಬಂದರೂ, ಎಷ್ಟೆತ್ತರ ಬಂದರೂ ನಾನು ಯಾರನ್ನೂ ತಿರಸ್ಕಾರ ಮನೋಭಾವನೆಯಿಂದ ಎಂದೂ ನೋಡಿಲ್ಲ, ನೋಡೋದು. ಯಾವಾಗ ಬೇಕಾದರೂ ಬನ್ನಿ, ಎಲ್ಲಿಗೆ ಬೇಕಾದರೂ ಕರೀರಿ, ಬರ್ತೇನೆ. ಯಾರು ತಪ್ಪು ತಿಳ್ಕೊಳ್ಬಾರ್ದು. ಚರ್ಪೆಟ್ನ ಚುನಾವಣೆಯಲ್ಲಿ ನಾನು 32 ಕಡೆ ಬಹಿರಂಗ ಸಭೆ ಮಾಡಿದೆ. ಆದರೆ ಜನ ನಮ್ಮನ್ನು ಕೈ ಬಿಟ್ಟರು ಅಂತ ಹೇಳಲ್ಲ, ಸೋಲು ಹೇಗಾಯಿತು ಅಂತಲೂ ಹೇಳಲ್ಲ. ಅದ್ರ ಬಗ್ಗೆ ವಿಮರ್ಶೆ ಬೇಡ. ನಾವು ಸೋತಿದ್ದೇವೆ. ಅದಕ್ಕೆ ಹೇಳಿದೆ, ಇಂದಿನ ಸೋಲು ಮುಂದಿನ ಗೆಲುವಿಗೆ ಬುನಾದಿಯಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮೆಚ್ಕೊಳ್ತೇನೆ. ಬೆಳಿಗ್ಗೆ ಹೋಗಿ
ಕಾಲಭೈರನ್ನು ಪ್ರಾರ್ಥನೆ ಮಾಡಿ, ಶಕ್ತಿ ಕೊಡಪ್ಪ. ಹೌದು, ನಾವು ದೇವರಿನಂತೆ. ಈ ಪಕ್ಷ ಮೊರಾರ್ಜಿಯವರು ನನ್ನ ಕೈಗೆ ಕೊಟ್ಟರು. ಅದಾದಮೇಲೆ ಹೊಡೆದೋದ್ರು. ಆದರೆ ಈ ಪಕ್ಷ ಉಳಿದಿದೆ. ಜನತಾದಳ ಎಷ್ಟು ಭಾಗ ಆದರೂ ಈ ಪಕ್ಷ ಉಳಿದಿದೆ. ಆದ್ದರಿಂದ ಈ ಪಕ್ಷ ಎಂದೂ ಈ ಮಾತನ್ನು ನಿಮ್ಮ ಗಮನದಲ್ಲೇ ಇಟ್ಕೊಳ್ಳಿ. ನಾನು ಹೋದ ಮೇಲೂ ಈ ಪಕ್ಷ ಉಳಿಯಿತು. ಇದನ್ನು ಬರೆದಿಟ್ಕೊಳ್ಳಿ. ಈ ಪಕ್ಷ ಎಂದೂ ಈ ಪಕ್ಷ ಅಂತಿಮ ಮುಗಿಸ್ತೇವೆ ಅನ್ನೋ ಮಹಾನುಭಾವರು ಈ ರಾಜ್ಯದಲ್ಲಿ ಯಾರೋ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಅಪಪ್ರಚಾರ. ಇದು ಒಂದು ಫ್ಯಾಮಿಲಿಯ ಪಕ್ಷ. ಇದು ಕೇವಲ ಒಂದು ಮನೆತನಕ್ಕೆ ಸೇರಿದ ಪಕ್ಷ ಅಲ್ಲ. ಸ್ವಲ್ಪ ಆ ಮಾತನ್ನು ಆಡುವವರು ಅವರ ಮನಸ್ಸಿಗೇನೆ ಪ್ರಶ್ನೆ ಹಾಕೊಳ್ಳಬೇಕು. ಎಷ್ಟು ಜನ ಈ ಪಕ್ಷದಿಂದ ಬಂದು ಯಾರ್ಯಾರು ಯಾವ್ಯಾವ ಅಧಿಕಾರ ಅನುಭವಿಸಿದ್ದಾರೆ, ಅನುಭವಿಸಿ ಹೋಗಿದ್ದಾರೆ. ಅದರ ಇತಿಹಾಸವನ್ನು ನಾನು ಹೇಳಲಿಕ್ಕೆ ಹೋಗಲ್ಲ. ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲದ ರೀತಿ ನಮ್ಮನ್ನು ದೂಡಿದಾಗ, ಇಲ್ಲಿ ನೋಡಿ, ಈ ಜಾಗ ಏನಿದೆಯಲ್ಲ, ಈ ಜಾಗ ಕೊಟ್ಟಿದ್ದು ಒಬ್ಬ ಕುರುಬರ ಹೆಣ್ಣುಮಗಳು ಮೇಯರ್ ಆಗಿದ್ಲು. ಫೋನ್ ಮಾಡಿ, ಅಣ್ಣ ನಿಮ್ಮ ನೋವು ನಾನು ನೋಡೋಕ್ಕಾಗೋದಿಲ್ಲ, ನನಗೆ ಗೊತ್ತು ಹೇಗೆ ಮಾಡಿದ್ದಾರೆ ಅಂತ. ಅವರು ನಮ್ಮ ಪಾರ್ಟಿಯಲ್ಲ. ಈ ಜಾಗ ಇಲ್ಲಿ ರಮೇಶ್ ಕೂಡ ಪಕ್ಕದಲ್ಲಿದ್ದಾನೆ. ನಮ್ಮ ನಾರಾಯಣರಾವ್ ಬಂದಿದ್ದಾರೋ ಗೊತ್ತಿಲ್ಲ ನನಗೆ. ಅವತ್ತಿನ ಸ್ಥಿತಿ ಒಳಗೆ ರಮೇಶ್ ಕೂಡ, ಜವರೇಗೌಡ, ನಮ್ಮಮ್ಮ, ಇಲ್ಲಿ ನಾವು ಆ ನೋವನ್ನು ಏನು ಊಟ ಮಾಡ್ತಾ ಇದ್ವಿ. ಇವತ್ತು ಹೇಗಿದೆ ಪುಣ್ಯಾತ್ಮರು ಇವೆಲ್ಲ ಸೇರಿ ಇವತ್ತು ಈ ಅತ್ಯಂತ ಉತ್ತಮವಾದಂಥ ಕಟ್ಟಡವನ್ನು ಕಟ್ಟಿ ಜಯಪ್ರಕಾಶ್ ನಾರಾಯಣ್ ಅವರ ಹೆಸರನ್ನು ಇಟ್ಟು ಇಡೀ ಹಿಂದೂಸ್ತಾನದಲ್ಲಿ JP ಅವರ ಹೆಸರನ್ನು ಎಲ್ಲೂ ಇಟ್ಟಿಲ್ಲ. ಆದರೆ ಕರ್ನಾಟಕದಲ್ಲಿ ಈ ದೇಶಕ್ಕೆ ಎರಡೇ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಜಯಪ್ರಕಾಶ್ ನಾರಾಯಣ್ ಅವರ ಹೆಸರನ್ನು ಶಾಶ್ವತವಾಗಿ ಇದೇ ನಮ್ಮನ್ನು ಯಾರು ಟೀಕೆ ಮಾಡ್ತಾರೆ, ಇದು ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ಪಕ್ಷ. ನೋ, ಜಯಪ್ರಕಾಶ್ ನಾರಾಯಣರು ಎರಡನೇ ಸ್ವಾತಂತ್ರ್ಯಕ್ಕೆ ತಂದುಕೊಟ್ರು. ಏನು ಆ ಪಕ್ಷವನ್ನು ನಮ್ಮ ಕೈಯಲ್ಲಿ ಮೊರಾರ್ಜಿ ದೇಸಾಯಿ ಅವರು ಕೊಟ್ಟರು, ಅದನ್ನು ಉಳಿಸಿದ್ದೀವಿ.
ಉಳಿಸ್ಕೊಂಡು ಹೋಗ್ತೀವಿ. ಯಾರಿಂದ? ನಿಮ್ಮೆಲ್ಲರ ಸಹಕಾರ. ದಯಮಾಡಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ತಾಯಂದರಿಗೆ, ಯುವಕರಿಗೆ, ಹಿರಿಯರಿಗೆ, ಶಾಸಕರಿಗೆ, ಮಾಜಿ ಶಾಸಕರಿಗೆ, ಜಿಲ್ಲಾ ಅಧ್ಯಕ್ಷರಿಗೆ ಪ್ರತಿಯೊಬ್ಬರಿಗೂ ವಿನಂತಿ ಮಾಡ್ತೇನೆ. ನನ್ನ ಕೈಲಿ ಒಂದು ವಿಸಿಟಿಂಗ್ ಕಾರ್ಡ್ ಇದೆ. ಇದು ಯಾಕೆ ಹಿಡ್ಕೊಂಡೆ? ಒಬ್ಬ ಮುಸ್ಲಿಂ ಮಹಿಳೆ ಮಂಗಳೂರು ನಗರಸಭೆಯ ಸದಸ್ಯಣಿ ಸೋತರು. ಕಳೆದ 25 ವರ್ಷದಿಂದ ಆ ಮಹಿಳೆ ಈ ಸಭೆಗೆ ಬಂದಿದ್ದಾರೋ ಗೊತ್ತಿಲ್ಲ ನನಗೆ. ಅಲ್ಲಿ ಅವರ ನಾನು ಇಲ್ಲಿದ್ದಾರೆ ಕೆಲವು ಮುಸ್ಲಿಂ ಮುಖಂಡಗಳನ್ನ ನಾನು ನೋಡ್ತಾ ಇದ್ದೆ. ಇಲ್ಲ, ನನ್ನ ಮುಂದೆ ಕೂತಿದ್ದಾರೆ. ಅದನ್ನು ಕೆಲವರು ಬಂದಿಲ್ಲ, ಹೇಳಿಲ್ಲ ನಾವು ಆ ಕಾರ್ಯಕ್ರಮಕ್ಕೆ. ಈಗ ಜಫರುಲ್ಲಾ ಇರ್ಬೋದು, ಫರೂಕ್ ಇರ್ಬೋದು, ನಮ್ಮ ಗೋರೆಬಿದ್ನೂರ ತಪ್ಪದೇ ಬರ್ತಾನೆ ಬಂದಿದ್ದಾರೆ. ಇದ್ದಾರೆ ಭಾಳ ಜನ. ದಯಮಾಡಿ ಅನ್ಯತಾ ಭಾವನೆ ಮಾಡಿಬಿಡಿ. ಅದರಿಂದ ಇವತ್ತು ಈ ಪಕ್ಷ ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟ ಪಕ್ಷ ಅಲ್ಲ, ಒಂದು ಮನೆತನಕ್ಕೆ ಸಂಬಂಧಪಟ್ಟ ಪಕ್ಷ. ಇದು ಜನತೆಯ ಪಕ್ಷ, ಜಾತ್ಯತೀತ ಜನತಾದಳ. ಕುಮಾರಸ್ವಾಮಿಯವರ ನಾಯಕತ್ವವನ್ನು ಸಹಿಸಲಿಕ್ಕೆ ಕೆಲವರಿಗೆ ಸಾಧ್ಯ ಆಗಿದೆ. ಅವರು ಮಾಡಿರತಕ್ಕಂಥ ಶ್ರೇಷ್ಠವಾದ ಕೆಲಸ. ಆದರೆ ಅವ್ರ ಮೇಲೆ ಭ್ರಷ್ಟಾಚಾರದ ಆಪಾದನೆ ಮಾಡಲಿಕ್ಕೆ ಯಾರಿಗೂ ಶಕ್ತಿ ಇಲ್ಲ. ಆದರೆ ಪ್ರಯತ್ನ ಮಾಡ್ತಾರೆ, ಅದರಲ್ಲಿ ವಿಫಲರಾಗ್ತಾರೆ. ಸಾಬೀತು ಮಾಡಲಿಕ್ಕಾಗಲ್ಲ. ಅವರ ವ್ಯಕ್ತಿತ್ವ, ಅವರ ಜನಪ್ರಿಯತೆ. ಹಿಂದೂಸ್ತಾನದಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡಿದ ಮತ್ತೊಬ್ಬ ವ್ಯಕ್ತಿ ಹಿಂದೂಸ್ತಾನದಲ್ಲಿ ನಾನು ನೋಡಿಲ್ಲ. ತುಂಬ ವಿಷಯ ಮಾತನಾಡ್ಬೋದು, ನನ್ನ ಮಾತು ಮೊಟಕು ಮಾಡ್ತೇನೆ. ಏಕೆಂದರೆ ಅವರು ದೆಹಲಿಗೆ ಹೋಗಬೇಕಾಗಿದೆ. ಅನೇಕ ಜನ ಬಂದಿರತಕ್ಕಂಥ ಸ್ನೇಹಿತರುಗಳು ಮಾತಾಡೋರಿದ್ದರು. ಆದರೆ ಕಾಲದಾಗ ಕೊರತೆ ಇದೆ. ಆದ್ದರಿಂದ ಬಹುಶಃ ನೆಕ್ಸ್ಟ್ ಅವ್ರು ಮಾತನಾಡ್ತಾರೆ ಅಂತ ಕಾಣುತ್ತೆ. ನಾನು ಮತ್ತೊಮ್ಮೆ ನನ್ನ ತಾಯಂದಿರಲ್ಲಿ, ನೀವು ಬೆಂಗಳೂರಲ್ಲಿ ಕನಿಷ್ಠ ನಮ್ಮ ಪಕ್ಷ ಮುಂದೆ 50 ಜನವಾದರೂ ಗೆಲ್ಲಬೇಕು ಕನಿಷ್ಠ. ರಮೇಶ್ ಗೌಡ್ರೆ, ನಿಮ್ಮ ಹೋರಾಟ, ಆ ಹೆಣ್ಣು ಮಗಳ ಹೋರಾಟ ನಾನು ಗಮನಿಸಿದ್ದೇನೆ. ದಯಮಾಡಿ ಬೆಂಗಳೂರು ಸಿಟಿ ಒಳಗೆ ಜವರೇಗೌಡರು, ಇನ್ನೂ ಕೆಲವು ಸ್ನೇಹಿತರಿದ್ದಾರೆ, ಅವರ ಹೆಸರು ಹೇಳಲಿಲ್ಲ ನಾನು. ದಯಮಾಡಿ ಆ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂತ ವಿನಂತಿ ಮಾಡಿ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತ್ ಯಾವಾಗ ಚುನಾವಣೆ ಬಂದರೂ ನಾವು ರೆಡಿ ಇರಬೇಕು. ಅದಕ್ಕೆ ನಾವು ಸಿದ್ಧರಾಗೋಣ ಅಂತ ಹೇಳಿ ಈ ಪಕ್ಷವನ್ನು ಉಳಿಸೋಣ, ಬೆಳೆಸೋಣ. ಇದರಿಂದ ಜನತೆಯ ಕೆಲಸವನ್ನು ಮಾಡತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಳ್ಳೋಣ ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕಾನ್ ಕ್ಲಿಕ್ ಮಾಡಿ.